ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲೇಸ್ ಟಿವಿಯ ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ. ಇವತ್ತು ವಿಶೇಷ ಏನಪ್ಪ ತಿಳಿಸ್ಕೊಡೋಕೆ ಬಂದಿದ್ದೀನಿ ಅಂದರೆ, ನಮ್ಮ ಆನೇಕಲ್ನ ದೇವಾಂಗ ಸಂಘದ ಶ್ರೀ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿ ಇಂದು ಭಾಳ ವಿಶೇಷವಾಗಿ ಶ್ರೀ ದೇವಲ ದಾಸಿಮಯ್ಯನವರ ಒಂದು ಜಯಂತಿ ಕೂಡ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ನಮ್ಮ ಆನೇಕಲ್ನ ನಗರ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಹೊರಟಿದ್ರು. ಹಾಗಾಗಿ ಈ ಒಂದು ದೃಶ್ಯದ ತುಣುಕು ನೋಟವನ್ನು ನೋಡ್ಕೊಂಬರೋಣ ಬನ್ನಿ. ದೇವಲ ದಾಸಿಮಯ್ಯ ಯಾರಪ್ಪ ಅಂದರೆ, ದೇವಲ ದಾಸಿಮಯ್ಯ ಅನ್ನೋರು ಇಡೀ ಮನುಕುಲಕ್ಕೆ ಬಟ್ಟೆ ನೈದು ಕೊಟ್ಟಂತಹ ದಾಸಿಮಯ್ಯ ಇವರೇ ದೇವಲ ದಾಸಿಮಯ್ಯ. ಇವರ ಒಂದು ನೆನಪಿಗಾಗಿ ಇವತ್ತಿನ ದಿನ ಒಂದು ಜಯಂತಿ ಇಟ್ಕೊಂಡು ಭಾಳ ವಿಶೇಷವಾಗಿ ಒಂದು ದೇವಾಲಯದಿಂದ ಆನೇಕಲ್ನ ನಗರ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮತ್ತು ಮಾರ್ಗ ಮಧ್ಯದಲ್ಲಿ ಭಾಳ ವಿಶೇಷವಾಗಿ ಪಾನಹಾರ ವ್ಯವಸ್ಥೆ, ಒಂದು ತಿಂಡಿ ತೀರದ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಭಾಳ ವಿಶೇಷವಾಗಿರುತ್ತೆ. ನಮ್ಮೆಲ್ಲ ಈ ಒಂದು ಎಲ್ಲ ನೋಟವನ್ನು ನೋಡ್ಕೊಂಬರೋಣ ಬನ್ನಿ ನನ್ನೆಲ್ಲ ವೀಕ್ಷಕರೇ. ಮತ್ತು ನಾನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ಮಗದಷ್ಟು ವಿಡಿಯೋ ಹಾಕಲು ನನಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಬನ್ನಿ ನನ್ನೆಲ್ಲ ವೀಕ್ಷಕರೇ.
ರಾಮಲಿಂಗಯ್ಯನವರ ಜಯಂತಿ ಇಂದು ಬಹುತೇಕ ಆನೇಕಲ್ಲಿನಲ್ಲಿ ಯಶಸ್ವಿಯಾಗಿ ಮೆರವಣಿಗೆ ನಡೆಯುತ್ತಿದೆ. ಭಕ್ತಾದಿಗಳು ಮಜ್ಜಿಗೆ ಪಾನಕ ವಿತರಣೆ ಮಾಡಿ ಸಂತೃಪ್ತಿ ಪಡಿಸುತ್ತಿದ್ದಾರೆ. ಹಾಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅನ್ನದಾನ ಕಾರ್ಯಕ್ರಮ ಇಟ್ಟುಕೊಂಡಿರುವುದರಿಂದ ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. ನೀವೆಲ್ಲ ಯಾರು ಅಂತ ಹೆಸರು? ಸುಮಾರು 60 ವರ್ಷಗಳ ಮುಂಚಿತವಾಗಿ ಪ್ರತಿ ವರ್ಷ ಅನೇಕ ದೇವರ ರಾಷ್ಟ್ರೀಯ ಜಯಂತಿಯ ಉತ್ಸವದ ಸಮಯದಲ್ಲಿ ಮಜ್ಜಿಗೆ ಪಾನಕ ಮತ್ತು ಪ್ರಸಾದ ನಡೆಸಿಕೊಡುವಂತಹ ಕುಟುಂಬದವರು. ಸಂಪಂಗಪ್ಪನವರ ಕುಟುಂಬ ಅಂದ್ರೆ ಸಂಪಂಗಪ್ಪನವರ ಗಂಡು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು, ಹೆಣ್ಮಕ್ಳು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲಾ ಸಂಪಂಗಪ್ಪನ ಕುಟುಂಬದಲ್ಲಿ ಬರ್ತಕ್ಕಂಥ ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲಾರ ಮಕ್ಕಳುಗಳು ಸೇರಿ ಈ ಕಾರ್ಯಕ್ರಮನ ಮೊದ್ಲಿಂದ ಸುಮಾರು ಒಂದು 60 ವರ್ಷಗಳಿಂದನೂ ಅದಕ್ಕಿಂತ ಮೊದ್ಲಿಂದನೂ ನಡೆಸ್ಕೊಂಡು ಬಂದಿದೀವಿ. ಬರ್ತಾ ಇದಾರೆ. ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನ ಮುಂದಕ್ಕೆ ನಮ್ಮ ಹುಡುಗರು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇದು ನಮ್ಮ ಮೆರವಣಿಗೆ ಬರ್ತಾ ಇರ್ತಕ್ಕಂಥ ದೇವರದಾಸಿಮಯ ಉತ್ಸವ ಸಮಿತಿಯವರು ಮೆರವಣಿಗೆ ಬರ್ತಾರೆ. ಅವ್ರಿಗೆ ಬಂದಾಗ ನೀರು ಮಜ್ಜಿಗೆ, ಪಾನಕ, ಹೆಸರುಬೇಳೆ ಮತ್ತು ಬಾತ್ ಅಂತ ನಾವೇನ್ ಹೇಳ್ತೀವಿ, ಪಲಾವ್, ವೆಜ್ ಪಲಾವ್, ಅದನ್ನ ಪ್ರಸಾದ ವಿನಿಯೋಗ ಮಾಡಿ ಎಲ್ಲಾ ಕಾರ್ಯಕ್ರಮಕ್ಕೂ ಬಂದಿರೋ ಅಂತ ಎಲ್ಲಾರ್ಗು ಪ್ರಸಾದ ಕೊಟ್ಟು ನಾವು ಎಲ್ಲ ಖುಷಿಯಾಗಿ ಈ ಸರ್ವಿಸ್ ಅಂತ ಅನ್ಕೊಂಡು ಇದನ್ನ ಮಾಡ್ತಾ ಇದೀವಿ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ನೀವು? ಸುಮಾರು 60 ವರ್ಷಗಳ ಮೊದಲಿಂದನೂ ನಡೀತಾ ಇದೆ. ಮುಂದೆನೂ ಮಾಡ್ಕೊಂಡು ಹೋಗ್ತೀರಾ? ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ. ಮಕ್ಕಳು, ಮೊಮ್ಮಕ್ಕಳು, ಹುಡುಗರು ಯಾರಿದ್ದಾರೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ನಮ್ಮ ಎಲ್ಲಾರು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತೀವಿ. ಓಕೆ, ನಿಮ್ಗೆ ನಿಮ್ಮ ಸಂಪಂಗಪ್ಪ ಅವರ ಮಕ್ಕಳು, ಮೊಮ್ಮಕ್ಕಳು, ಹೆಣ್ಮಕ್ಳು ಎಲ್ಲಾರ್ಗು ನಮ್ಮ ದೇವಲ ದಾಸಿಮಯ್ಯ ಮತ್ತೆ ನಮ್ಮ ತಾಯಿ ಚೌಡೇಶ್ವರಿ ದೇವಿ ಎಲ್ಲಾರ್ಗು ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾವು ಕೂಡ ನಮ್ಮ ಈಗಲೇ ಟಿವಿ ಕಡೆಯಿಂದ ತಮಗೆ ಆಶಯ ಬೆಳೆದ ಧನ್ಯವಾದಗಳು. ಇದು ಎಲ್ಲ ಜನಾಂಗ ಸೇರಿ ಒಂದು ವ್ಯವಸ್ಥೆ ಮಾಡ್ಕೊಂಡ್ ಬರ್ತಾ ಇದೆ. ಹಣ್ಣು ಹಂಪ ಕೊಡೋದು ಇದು ಇನ್ನ ಮುಂದುವರ್ಸೋಕೆ ಇನ್ನೂ ಸಾಕಷ್ಟು ಜನ ಸೇರ್ಬೇಕು. ಇನ್ನು ಯಥೇಚ್ಛವಾಗಿ ಮುಂದೆ ನಡೆಯೋದಕ್ಕೆ ಒಂದು ಮಾರ್ಗದರ್ಶನ ಇನ್ನೂ ಚೆಂದಾಗಿ ನಡೀಲಿ ಅಂತ. 25 ವರ್ಷ ಆಯ್ತು ದೇವಂಗದಾಸಮಯಿ ಜಯಂತಿ ಉತ್ಸವ ಪ್ರಾರಂಭ ಆಗಿಂದ 20-25 ವರ್ಷದಿಂದ ಹಣ್ಣು ಹಂಪಗಳನ್ನ ಹಂಚ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಮತ್ತೆ ನಿಮ್ಮ ಒಂದು ಸಂಖ್ಯೆ ಬಹಳ ಕಡಿಮೆ ಆಗ್ಬಿಟ್ಟಿದೆ, ಬಹಳಷ್ಟು ಜನ ಇರ್ತಾ ಇದ್ರಿ ನೀವು. ಸತ್ಯ ಅದು. ಈಗ ಸ್ವಲ್ಪ ಕೆಲಸ ಟೈಮ್ ಇರೋದ್ರಿಂದ ಟೈಮು ಒಂದು ಇಷ್ಟೇ ಹೊತ್ತಿಗೆ ಅಂತ ಕನ್ಫರ್ಮ್ ಆಗ್ಲಿಲ್ಲ. ಸತಿ ಸ್ವಲ್ಪ ಒಂದು 1 ಅವರ್ ಲೇಟ್ ಆಯ್ತು. ಎಲ್ಲ ಜನ ಸೇರಿ ಸಂಖ್ಯೆ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗಿದೆ. ಸರ್ ಹೋಗ್ಬೋದು ಮುಂದೆ ಅಂತ ನಮ್ಮ ಅನಿಸಿಕೆ.
ಮುಂದಿನ ದಿನಗಳಲ್ಲಿ ದಯವಿಟ್ಟು ರಜಾ ಹಾಕೊಂಡು ಒಂದ್ ದಿನ ದಿವಸ ಮುಂಚೆ ಸರ್ ಮಾಡ್ಕೊಳ್ಬೇಕು ಸರ್ ಮಾಡ್ಕೊಳ್ಬೇಕು. ಹಿಂದಕ್ ಬಂದ್ಬಿಡ್ತದೆ ಹೌದು. ಸರ್ ಮಾಡ್ಕೊಬೇಕು ಸರ್ ಮಾಡ್ಕೊಳ್ಬೇಕು. ಇದನ್ನ ನಮ್ಮ ಒಂದು ಯಥೇಚ್ಛವಾಗಿ ಸೇರ್ಬೇಕು ಜನ. ಈ ಒಂದು ಪದ್ಧತಿನ ಖಂಡಿತ ಬಿಡಬಾರ್ದು ನೀವು. ಹೌದೌದು, ಸತ್ಯವಾಗಿ ಇದು ಬಿಡಕ್ಕೂ ಇಷ್ಟ ಇಲ್ಲ ನಮ್ಗೆ. ಇನ್ನ ಮುಂದುವರ್ಸ್ಬೇಕು, ಇನ್ನ ನಡಿಬೇಕು, ಇನ್ನು ಚೆನ್ನಾಗಿ ನಡಿಬೇಕು ಅಂತ ಒಂದು ಅಭಿಲಾಷೆ ಇದೆ. ಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ, ಶ್ರೀ ಕ್ಷೇತ್ರ ಬುರುಗೂರುಪೇಟೆ. ಈ ದಿನ ಚೈತ್ರ ಮಾಸದ ಶುದ್ಧ ಪಂಚಮಿ ಪ್ರಯುಕ್ತ ಶ್ರೀ ದೇವಲ ಮಹರ್ಷಿ ಜಯಂತಿಯನ್ನು ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ದಿನ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ದೇವಲ ಮಹರ್ಷಿ ಮತ್ತು ಆತನ ಪತ್ನಿಯರಾದ ಅಗ್ನಿದತ್ತೆ ಮತ್ತು ದೇವದತ್ತ ಅಲಂಕಾರವನ್ನು ಏರ್ಪಡಿಸಲಾಗಿದೆ. ಸಮಸ್ತ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕೃಪಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಒಂದು ಕಂಡರೆ ನಿನಗೆ ಕಲ್ಯಾಣವಿರಲಿ. ಮೇರಕಾತ್ಮನೇ ನೀನು ಮೇಲು, ಅವರ ಹೊಂದಿದೆ ನಿನಗೆಕ್ಕು, ಅವರ ಆರೋಗ್ಯ ಜಾಹ್ನವಿ, ಕವಿತೆಯೇ ದೇವೋದಯವು, ನಿನ್ನ ಕಂಠಯ ನಾಡಿ ನಿನಗೆ ನಮಸ್ಕಾರವಿರಲಿ.
ಈ ದಿನ ನಮ್ಮ ಕುಲದ ಮೂಲ ಪುರುಷರಾದಂತಹ ದಾಸಮಯ್ಯನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಆನೇಕಲ್ನಿಂದ ನಾವು ನಮ್ಮ ಉಮಾಪತಿಯವರ ಅಧ್ಯಕ್ಷತೆಯಲ್ಲಿ ಇದ್ದಾಗ ನಾವು ಪ್ರಾರಂಭ ಮಾಡಿದ್ದೀವಿ. ಆಗ್ಲಿಂದನೂ ಸಹ ಇದು ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ. ಮೊದಲನೇ ಸಾರಿಗೆ ಇಲ್ಲಿ ನಮ್ಮ ಕುಲಬಾಂಧವರೆಲ್ಲ ಸೇರಿ ದೇವರ ಉತ್ಸವವನ್ನು ಏರ್ಪಡಿಸ್ತಿದ್ದೀವಿ. ಆ ಉತ್ಸವಕ್ಕೆ ಮನೆಗೂ ಪೂಜೆ, ಅರವಂಟಿಕೆ, ಪಾನಕ, ಮಜ್ಜಿಗೆ ಮತ್ತು ಪ್ರಸಾದವನ್ನು ವಿನಿಯೋಗಿಸ್ಕೊಂಡ್ಬಂದು ಸ್ವಾಮಿ ಈಗ ದೇವಸ್ಥಾನಕ್ಕೆ ಸೇರ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕುಲಬಾಂಧವರು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಪೂರ್ವ ಪುರುಷನಿಗೆ ಎಲ್ಲಾ ರೀತಿಯ ಒಂದು ಪೂಜೆ ಇದನ್ನ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇದಕ್ಕೆ ನಮ್ಮ ಕುಲಬಾಂಧವರೆಲ್ಲ ನಮ್ಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ರೀತಿ ನಾವು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಒಂದು ಇದರಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಂಗಸರು, ಮಕ್ಕಳು ಮತ್ತೆ ಮನೆಯವರು ಜನ ಬಂದು ನಮ್ಮ ಕುಲಬಾಂಧವರು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಹಾಗೂ ಲಲಿತ ಸಹಸ್ರನಾಮದವರು ಅಲ್ಲಿ ದೇವಸ್ಥಾನದಲ್ಲಿ ಪಠನೆ ಮಾಡ್ತಾ ಇದ್ದಾರೆ. ಲಲಿತ ಸಹಸ್ರನಾಮ ಈ ಒಂದು ಕಾರ್ಯಕ್ರಮದ ವಿಶೇಷ ಇದೆ.